ಒಳ್ಳೆ ಕಲೆಕ್ಷನ್ಸ್ ಇದೆ, ಚೆನ್ನಾಗಿ ತೋರಿಸ್ತಾರೆ. ಬರೀ ಸಿಲ್ಕ್ ಸ್ಯಾರೀಸ್ ಅಲ್ಲ, ಎಲ್ಲಾ ತರ ಬಟ್ಟೆನೂ ಸಿಗುತ್ತೆ. ಜೆಂಟ್ಸ್ ವೇರ್ ಸಿಗುತ್ತೆ, ಕಿಡ್ಸ್ ವೇರ್ ಸಿಗುತ್ತೆ. ತುಂಬಾ ಕಲೆಕ್ಷನ್ಸ್ ಇದೆ, ರೀಸನಬಲ್ ಪ್ರೈಸಸ್ ಇದೆ, ಡಿಸ್ಕೌಂಟ್ಸ್ ಕೊಡ್ತಾರೆ. ಎಂಎಲ್ಎ ಜಿಕೆ ವೆಂಕಟಶಿವರೆಡ್ಡಿಯವರು ತಾಲೂಕು ವ್ಯಾಪ್ತಿಯ ಕೆಲವು ಗ್ರಾಮಗಳ ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ನಂಬಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಿರವನಹಳ್ಳಿ ಗ್ರಾಮ ಮನೆ ಮನೆ ನಲ್ಲಿ ಹಾಕುವ ಕಾರ್ಯಕ್ರಮ ಹೆಬ್ಬಟ್ಟು ಗ್ರಾಮದಲ್ಲಿ ಮೊಟ್ಟ ಮೊದಲಿಗೆ ಸಂಭ್ರಮ. ಎಂದು ನೋಡದ ಓವರ್ ಟ್ಯಾಂಕ್ 1 ಲಕ್ಷ ಲೀಟರ್ ಜಿಲ್ಲೆಯ ತಾಲೂಕು ವ್ಯಾಪ್ತಿಯ ಈ ಗ್ರಾಮದಲ್ಲಿ ಗುತ್ತಿಗೆದಾರರ ಕಾಮಗಾರಿ ಉತ್ತಮ ಗುಣಮಟ್ಟ, ಶಾಸಕರ ಅಭಿನಂದನೆ ಹಾಗೂ 82 ಲಕ್ಷ ಅನುದಾನದಲ್ಲಿ 402 ಮನೆಗಳಿಗೆ ನಲ್ಲಿ ಹಾಕುವ ಕಾರ್ಯಕ್ರಮ. ಒಟ್ಟು ಗ್ರಾಮದ ಮನೆಗಳು 383 ಹಾಗೂ ಗೊಟ್ಟಿಕುಂಟೆ ಗ್ರಾಮದಲ್ಲಿ ಸುಮಾರು 80 ಲಕ್ಷ ರೂಪಾಯಿ ಅನುದಾನದಲ್ಲಿ 170 ಮನೆಗೂ ನಲ್ಲಿಗಳ ಆಗುವ ಕಾರ್ಯಕ್ರಮ ಹಾಗೂ ಸೀಗೆಹಳ್ಳಿ ಗ್ರಾಮದಲ್ಲಿ ಮನೆ ನಲ್ಲಿಗಳ ಹಾಕುವ ಗುದ್ದಲಿ ಪೂಜೆ ಹಾಗೂ ಯಲ್ದೂರು ಹೋಬಳಿ ವ್ಯಾಪ್ತಿಯ ಎಲ್ಲ ಎಸ್ಸಿ ಮತ್ತು ಎಸ್ಟಿ ಕಾಲೋನಿಗಳ ಸುಮಾರು 1 ಕೋಟಿ ರೂಪಾಯಿ ಅನುದಾನದಲ್ಲಿ 20 ಗ್ರಾಮಗಳ ಐಮಸ್ಟ್ ಲೈಟ್ ಗುಣಮಟ್ಟ 1ರ ಬೆಲೆ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಗುದ್ದಲಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ಸು ಗಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಜನಪ್ರಿಯ ಶಾಸಕರು ಜಿಕೆ ವೆಂಕಟಶಿವರೆಡ್ಡಿ ಅವರು ಮಾತನಾಡಿ, ಈ ಸಮಯದಲ್ಲಿ ಎಲ್ಲ ಅಧಿಕಾರಿಗಳು, ಸಂಬಂಧಪಟ್ಟ ಇಂಜಿನಿಯರ್, ಜೆಜೆಎಂ ಪ್ರಥಮ ದರ್ಜೆ ಗುತ್ತಿಗೆದಾರರು, ನಂಜುಂಡಗೌಡ ಎಲ್ಲರಿಗೂ ಕೃತಜ್ಞತೆ ತಿಳಿಸಿದರು. ಹೆಬ್ಬಟ್ಟು ಗ್ರಾಮದಲ್ಲಿ ವಾಟರ್ ಟ್ಯಾಂಕ್ ಚೆನ್ನಾಗಿ ಮಾಡಿರುತ್ತಾರೆ. ಗ್ರಾಮದ ಜನಸಾಮಾನ್ಯರ ಸದ್ಬಳಕೆ ಮಾಡಿಕೊಳ್ಳಿ. ಈ ಗ್ರಾಮದ ರಸ್ತೆಯಲ್ಲಿ ಪಕ್ಕದ ಬೇಲಿಯನ್ನು ತೆಗೆಸಿ ಎಂಬುದಾಗಿ ಶಾಸಕರು ತಿಳಿಸಿದರು. ಅಭಿವೃದ್ಧಿಯ ಬಗ್ಗೆ ಹಲವಾರು ವಿಚಾರಗಳನ್ನು ವ್ಯಕ್ತಪಡಿಸಿದರು. ಗ್ರಾಮದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಲಿಖಿತ ಮೂಲಕ ಅರ್ಜಿಯನ್ನು ಇಒ ಅವರಿಗೆ ಮನವಿ ಪತ್ರವನ್ನು ನೀಡಿ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ವಿಚಾರಿಸುತ್ತಾರೆ. ಗ್ರಾಮದ ಮನೆಗಳು ವಿಚಾರ ಗ್ರಾಮ ಪಂಚಾಯಿತಿ ಸದಸ್ಯರು ಅನಂತ್ ಅವರು ಶಾಸಕರ ಗಮನಕ್ಕೆ ತಂದಾಗ ಎಲ್ಲರಿಗೂ ಪಕ್ಷಭೇದ ಮರೆತು ಮನೆಗಳ ವಿಚಾರ ನ್ಯಾಯ ಕೊಡಿಸುತ್ತೇನೆ, ನಿಮ್ಮ ಸಮಸ್ಯೆಗಳ ಬಗ್ಗೆ ಬಗೆಹರಿಸಿ, ಮನೆಗಳು ವಿಚಾರ ಹೈಕೋರ್ಟ್ನಲ್ಲಿ ಕೇಸ್ ವಾಪಸ್ ತೆಗೆಸಿಕೊಳ್ಳುತ್ತೇವೆ, ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಬಡವರಿಗೆ ಮನೆಗಳು ಸಮರ್ಪಕವಾಗಿ ನೀಡುತ್ತೇವೆ ಎಂಬುದಾಗಿ ಶಾಸಕರು ಭರವಸೆ ನೀಡಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ ಸಮಸ್ಯೆ ಬಗೆಹರಿಸಿ ಎಂಬುದಾಗಿ ಪಿಡಿಒ ಜಗದೀಶ್ ಕುಮಾರ್ ಅವರಿಗೆ ಸಲಹೆ ನೀಡಿದರು. ಈ ಗ್ರಾಮದ ಯಾವುದೇ ವಿಚಾರ ಆಗಲಿ ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರ್ ರವಿ ಹಾಗೂ ಪಿಡಿಒ ಗುತ್ತಿಗೆದಾರರು ನನ್ನ ಬಗ್ಗೆ ಚರ್ಚೆ ಮಾಡಿ ಎಂಬುದಾಗಿ ಶಾಸಕರು ಖಡಕ್ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸಕ್ರಿಯ ಪ್ರಥಮ ದರ್ಜೆ ಜೆಎಂ ಗುತ್ತಿಗೆದಾರರು ನಂಜುಂಡಗೌಡ ಅವರು ಮಾತನಾಡಿ, ಹೆಬ್ಬಟ್ಟು ಗ್ರಾಮದಲ್ಲಿ ಜಿಲ್ಲೆಯಲ್ಲೂ ಹಾಗೂ ತಾಲೂಕುಗಳಲ್ಲಿ ಎಲ್ಲಿ ಇಲ್ಲ. ಈ ಗ್ರಾಮದ ಪ್ರಥಮ ಬಾರಿಗೆ ಜೆಜೆಎಂ ಯೋಜನೆ ಅಡಿಯಲ್ಲಿ ಸುಮಾರು 82 ಲಕ್ಷ ರೂಪಾಯಿ ಅನುದಾನದಲ್ಲಿ 1 ಲಕ್ಷ ಲೀಟರ್ ಓವರ್ ಟ್ಯಾಂಕ್ ಉದ್ಘಾಟನೆ ಶಾಸಕರು ಅಭಿನಂದಿಸಿದರು ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಗಣ್ಯರು, ಹಿರಿಯರು, ಮುಖಂಡರು, ಜನಸಾಮಾನ್ಯರು, ಅಭಿಮಾನಿಗಳ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರ್ ರವಿಯವರು, ಪಂಚಾಯಿತಿ ಅಧ್ಯಕ್ಷರು ಶ್ರೀನಿವಾಸ್, ಮುಖಂಡರು ಪಾಳ್ಯ ಬೈರಾರೆಡ್ಡಿ, ರಾಮಚಂದ್ರಗೌಡ, ಗ್ರಾಮ ಪಂಚಾಯಿತಿಯ ಸದಸ್ಯರು ಅನಂತರವರು, ವೆಂಕಟರಾಮರೆಡ್ಡಿ, ಮುಖಂಡರು ರಮೇಶ್, ಪಿಡಿಒ ಜಗದೀಶ್ ಕುಮಾರ್, ಇಂಜಿನಿಯರ್ ಸಂತೋಷ್, ಯಲ್ದೂರು ಮಣಿ, ಗ್ರಾಮ ಪಂಚಾಯಿತಿಯ ಸದಸ್ಯರು ಕೆಎಲ್ ರಾಜೇಂದ್ರ, ಉಪಾಧ್ಯಕ್ಷರು ಮಂಜುನಾಥ್ ರೆಡ್ಡಿ, ಹಿರಿಯ ಮುಖಂಡ ಗಟ್ಟಿಕುಂಟೆ ಕೃಷ್ಣಾರೆಡ್ಡಿ, ನಾಡ ಕಚೇರಿ ಅಧಿಕಾರಿ ಜನಾರ್ದನ್, ಆರ್ಐ ಮುನಿರೆಡ್ಡಿ, ಯಲ್ದೂರು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಶ್ರೀನಿವಾಸ ರೆಡ್ಡಿ ಹಾಗೂ ಗುತ್ತಿಗೆದಾರ ಜಿ ವೆಂಕಟೇಶ್ ಗೌಡ ಈ ವ್ಯಾಪ್ತಿ ಹಲವಾರು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಡ್ರಾಯಿಂಗೇ ಬೇರೆ ಇದ್ರ ಪ್ರಕಾರ ಮಾಡಿದ್ರೆ 35 ಲಕ್ಷ ಆಗುತ್ತೆ. ಡ್ರಾಯಿಂಗ್ ಪ್ರಕಾರ
ಫಸ್ಟ್ ನೋಡಿ ನಿಮ್ಮ ಟ್ಯಾಂಕ್ 1 lakh ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಬಹುಶಃ ಡಿಸ್ಟ್ರಿಕ್ಟ್ ಅಲ್ಲಿ ಇದೇ ಫಸ್ಟ್ ಟ್ಯಾಂಕ್ ಅಂತ ಕಾಣಿಸುತ್ತೆ ಟು ಬಿ ಇನಾಗ್ರೇಷನ್. ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಇಲ್ಲಿ. ನಿಮ್ಮನ್ನು ಕರಿಬೇಕಾಗಿತ್ತು. ಬೇಕಾದ್ರೆ ಟು ಸಿ ಇದು ಒಂದು ವೇಳೆ ಬಂದು ನೀವು ಇದು ನೋಡ್ಕೊಂಡು ಹೋಗಿ. ನೀವು ನೋಡಿ ಇವತ್ತು ಎಲ್ಲ ಬಂದಿದ್ದಾರೆ, ಇಂಜಿನಿಯರ್ಸ್ ಎಲ್ಲ ಬಂದಿದ್ದಾರೆ. ಈಗ ಇಲ್ಲಿ ನೋಡಿ 18,000 ಕೊಡ್ತಾರೆ ಇದಕ್ಕೆ ಹೋಟೆಲ್ಗೆ. తమకు పిలిపించి మాట్లాడి వీడియోని పిలిపించి మాట్లాడి ఏముందో సాల్వ్ చేద్దాం. ఊరికే మాటలు చెప్తున్న ఉపయోగం లే. లిస్ట్ ಕೊಡಿ ಏನೇ ಸಮಸ್ಯೆ ಇದೆಯಾ ಒಳ್ಳೆ ಕೆಲ್ಸಕ್ಕೆ ಬಂದಿದ್ದೇವೆ. ಶ್ರೇಷ್ಠವಾದ ಕೆಲಸ ಇದು. ನೀವು ಅಮೃತ ಕೊಟ್ಟಿದ್ದೇವೆ, ಸಂತೋಷ ಪಡಿ. ನಿಮ್ಗೆ ಏನು ಅನುಕೂಲಗಳು ನೀವೆಲ್ಲ ಹೇಳಿದ್ದೇವೆ ಅವೆಲ್ಲ ಚರ್ಚೆ ಮಾಡಿ ನಾವು ಸಾಲ್ವ್ ಮಾಡ್ತೇವೆ. 100ಕ್ಕೆ 100ರಷ್ಟು ನಮ್ಮ ಯುವನು ಬಂದಿದ್ದಾರೆ. ಅವರು ಇಮಿಡಿಯೇಟ್ ಆಕ್ಷನ್ ತಗೊಳ್ತಾರೆ. ಏನೇ ಮತ್ತೆ ಹೆಂಗೆ ಹಾಗೆಲ್ಲ ಮಾಡಬೇಡಿ. ಇಮಿಡಿಯೇಟ್ ಆಗಿ ಎಲ್ಲ ಬಜೆಟ್ ಒಳಗೆ ಆಗಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋ ಎಲ್ಲ ಹಳ್ಳಿಗೂ ಸ್ವಲ್ಪ ಪ್ರಾವಿಷನ್ ಮಾಡಬೇಕು ಸರ್. ಮಾಡ್ತೀವಿ. ಒಂದು ವರ್ಕ್ ಇಲ್ಲ ಹೇಳ್ತಾರೆ ಇವರು. ನಿಜ ಇದು ಅಲ್ಲ, ಇದು ಸೀರಿಯಸ್ ಆಗಿ ನೋಡ್ಬೇಕಾಗುತ್ತೆ. ಬಜೆಟ್ ಎಷ್ಟಿದೆ, ಯಾವ ಪೀಳಿಗೆ ಬಂದ್ರೆ ಪಂಚಾಯತ್ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಕೊಂಡ್ರೆ ನಿನ್ನ ಹತ್ರ ಬಜೆಟ್ ಇಲ್ಲ, ದಟ್ಸ್ ಓಕೆ. ಇವು ಅವರೇ ರವಿ, ನೀವು ಅವರು ನನ್ನನ್ನು ನನ್ನ ಹತ್ರ ಸ್ವಲ್ಪ ಚರ್ಚೆ ಮಾಡಿ ಯಾವ ಗ್ರಾಮದ್ದು ಏನನ್ನು ಹಾಕಿದ್ದೀರಿ ಅಂತ. ಗ್ರಾಮ ಸಭೆಯಲ್ಲಿ ಏನಾಗಿತ್ತು, ನೀವು ಇದರಲ್ಲಿ ಏನ್ ಮಾಡಿದ್ದೀರಿ. ಮತ್ತೆ ಅದ್ರಲ್ಲಿ ಬೇಕಾದ್ರೆ ಅಡಿಷನಲ್ ಆಗಿ ಮಾಡ್ಕೋಬೋದಾಗಿತ್ತಲ್ಲ, ಯಾರು ಬೇಡ ಅಂತಲ್ಲ. ಶ್ರೀನಿವಾಸಪುರ ತಾಲೂಕು ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಹೆಬ್ಬಟ ಗ್ರಾಮದಲ್ಲಿ ಇಡೀ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ 1 ಲಕ್ಷ ಲೀಟರ್ ಟ್ಯಾಂಕ್ ಅನ್ನ ಉದ್ಘಾಟನೆ ಸಮಾರಂಭ ಜೆ ವ್ಯಾಪ್ತಿ ಏರಿಯಲ್ಲಿ, ಜೆ ಮಿಷನ್ ವ್ಯಾಪ್ತಿ ಏರಿಯಲ್ಲಿ 1 ಲಕ್ಷ ಲೀಟರ್ ಇಡೀ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಅತ್ಯುತ್ತಮ ಗುಣಮಟ್ಟದ ಕಾಮಗಾರಿಯನ್ನು ನಡೆಸಿ ನಿರ್ಮಾಣ ಮಾಡಿ ಹೆಬ್ಬಟ ಗ್ರಾಮಕ್ಕೆ ಸುಮಾರು 82 ಲಕ್ಷ ಅಂದಾಜು ಮೊತ್ತ ಇದ್ದು, ಹೆಬ್ಬಟ ಗ್ರಾಮಕ್ಕೆ ಒಂದು 402 ಮನೆ ಅಂದಾಜು ಪಟ್ಟಿಯಲ್ಲಿರ್ತದೆ. ಒಂದು 396 ಮನೆಗಳಷ್ಟು ನೀರನ್ನು ಒದಗಿಸ್ಕೊಟ್ಟಿರ್ತೇವೆ. ಇದರಲ್ಲಿ ವಿಶೇಷ ಏನಂದ್ರೆ ಇಡೀ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅತ್ಯುತ್ತಮ ಕಾಮಗಾರಿ 1 ಲಕ್ಷ ಲೀಟರ್ ಟ್ಯಾಂಕ್ ಅನ್ನು ಮಾಡಿರ್ತೀವಿ. ಎಲ್ಲರೂ ಇದನ್ನ ಸದ್ಬಳಕೆ ಮಾಡಬೇಕಾಗಿ ನಮ್ಮ ಮನವಿ. ಮತ್ತು ಗ್ರಾಮ ಪಂಚಾಯತ್ ಇಡೀ ಜನ ಅಥವಾ ಶಾಸಕರು ಅಥವಾ ಮುಖಂಡರುಗಳು ಎಲ್ಲರೂ ಇದನ್ನ ಅಪ್ರಿಸಿಯೇಷನ್ ಮಾಡಿದ್ದಾರೆ. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಮಾತು, ತಮ್ಮ ಗುತ್ತಿಗೆ ಒಂದು ಅವಧಿನಲ್ಲಿ ಇಷ್ಟವಾಗಿ ಈಗಾಗಲೇ ತಾಲೂಕು ಎಲ್ಲ ಜಲಜೀವನ ಮಿಷನ್ ಟ್ಯಾಂಕರ್ ಮಾಡಿ ಈ ಒಂದು ಗ್ರಾಮದಲ್ಲಿ ಇಷ್ಟು ವಿಜೃಂಭಣೆಯಿಂದ ಶಾಸಕರ ಒಂದು ಇದರಲ್ಲೇ ಸಮ್ಮುಖದಲ್ಲಿ ಅನಿಸ್ತಾ ಇದೆ ತಮಗೆ? ನಮ್ಗೆ ತುಂಬಾ ಸಂತೋಷ ಆಗಿದೆ. ಯಾಕಂದ್ರೆ ಕೆಲಸ ಅಚ್ಚುಕಟ್ಟಾಗಿ ಆಗಿದೆಯಲ್ಲ, ಹಂಗಾಗಿ ತುಂಬಾ ಸಂತೋಷ ಆಗಿದೆ ನಮಗೆ. ಇದು ಸ್ಪೆಷಲ್ ಇಡೀ ತಾಲೂಕಲ್ಲಿ ಇದೆ ಮೊದಲ ಬಾರಿಗೆ ಅಲ್ವಾ, ಹಂಗಾಗಿ ಖುಷಿ ಆಗಿದೆ. ಥ್ಯಾಂಕ್ ಯು ಸರ್. ಇದಂతా ఏంటి పీడు వచ్చి నీళ్ళు ఇచ్చేది వాటర్ మ్యాన్
ಅದೇನ್ ಮನಂದ ಅದು ಫಿಕ್ಸ್ ಇದೆ. ఇట్లా మాట్లాడుతూ ఉంటావా లేదా అన్న ఇట్లుంది ప్రాబ్లం చెప్పండి దానికి రేపు అని చెప్తే అవుతుందా అందరూ రేగుతారు ఉపయోగం ఏమైతుంది సమస్య పరిహారం కావాలి ఇప్పుడు ఇంటి పేరు ఎత్తిరి ఇంట్లో నేనే యాక్షన్ తీసుకొని హైకోర్టులో బిట్టు వాపస్ తీసుకొని ఈ వారంలో నేను అది సాల్వ్ చేయిస్తాను ఓకే అయినా ఇది అంతే ఇప్పుడు మీరు ನೀಳುದು ಏಮುಂದಿ ನೀಳು ನೋಡಪ್ಪ ಪಿಡಿಒ ನಿನ್ ಜವಾಬ್ದಾರಿ ವಾಟರ್ ಮ್ಯಾನ್ಗೆ ಜವಾಬ್ದಾರಿ ಕೊಟ್ಟು ಆ ಸಂಬಳಗಳೇನೆಲ್ಲ ಗೌರ್ಮೆಂಟ್ ಫಿಕ್ಸ್ ಮಾಡಿರ್ತಾರೆ ಅದು ನೀವು ಮಾಡ್ಕೋಬೇಕು ಏನೋ ಇವರು ನಿಧಿನೆಲ್ಲ ಕೊಡೋದು ವ್ಯವಸ್ಥೆ ಮಾಡ್ತಾರಲ್ಲ ಆಮೇಲೆ ఇప్పుడు అబ్బయ్య ఇండ్లు విషయము నేను మాట్లాడినా నీ బిడబడికే అది మీకు అన్యాయం కాకుండా న్యాయం చెప్పించిస్తాను ఎవరికి ఇండ్లు లేవో 100% అట్లా వాళ్ళకి ఇచ్చేదానికి ఏర్పాటు చేస్తాను ఆయన మీ పంచాయతీ అంతా ఎవరో ఫస్ట్ ప్రిఫరెన్స్ ఏంపా అర్థం తప్పేం లేదు ಯಾವ జాతినా గానీ విశేషంగా లేని వాళ్ళకి ఇస్తాం ಯಾವ పార్టీ అన్నా గానీ ఇస్తాం అర్థమైనా దాంట్లో ఏమి రెండో మాట లేదు ఇప్పుడు మిగతా ఏమో విషయాలు ఉండగా ఈవోకి ఏందా నేను ఈవోకి చెప్పింటాను వాళ్ళ అధికారులు పీడీఓకు వాళ్ళ అధికారులతో పిలిచి ఏమి యాక్షన్ తీసుకోవాలో అట్లా ఏం మీకు సాయం చేయాలో చేస్తాను అంతే కదమ్మా ఇప్పుడు చూడ ఈ కుళాయిలది ఇంకా కొంచెం పార్టీ అన్నా కానీ 100 లేని వాళ్ళకి ఇచ్చేద్దాం పార్టీ లేదు ಲಿಖಿತ ಮೂಲಕ ನಮ್ಮ ಒಂದು ನಿಮಿಷ ಮುಂದಪ್ಪ ಏನಾದ್ರು ಸಮಸ್ಯೆಗಳಿದ್ರೆ ನಮ್ಮ ಲಿಖಿತ ಮೂಲಕ ನಮ್ಮ ಇಒ ಅವ್ರು ಕೊಡಿ ಅವ್ರು ಆಕ್ಷನ್ ತಗೋತಾರೆ ಅವರು ಅಧಿಕಾರಿಗಳನ್ನ ಕರೆಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಚರ್ಚೆ ಮಾಡಿ ಏನ್ ಮಾಡ್ಬೇಕು ರೆಮಿಡಿ ಮಾಡ್ತಾರೆ ತಗೊಳ್ತಾರೆ ಆಕ್ಷನ್ ತಗೊಳ್ತಾರೆ ನಿಮ್ಗೆ ಅನುಕೂಲ ಬೇಕಾದ್ರೆ ಮಾಡ್ಕೊಡ್ತಾರೆ ನಿಮ್ಗೆ ಅವ್ರಿಗೆ ನೀವು ಮನವಿಯನ್ನು ಕೊಡಿ ಅಷ್ಟೇ ಪೂರ್ತಿ ವಿಷಯ ಗೊತ್ತು ಮಾತಾಡಬೇಕು ಎಲ್ಲಾ ಕಡೆ ನಲ್ಲಿ ಫಿಟ್ ಮಾಡಿದ್ರೆ ಕೊಳಗೆ ಅವ್ರ ಮನೆಗೆ ಉಂಡಪ್ಪ ಊರಿಗೆ ఏడొద్దు వంద ఊరుకోండి ఊరుకోండి ಇವಾಗ ಕೇಳಿಸ್ಕೊಂಡ್ರ ಏನಿಲ್ಲ ಸರ್ ಈ ವರ್ಷ ಮೀಟ್ ಮಾಡಿದ್ದೀನಿ ಕೇಳಿ ಒಂದು ಚಲನೆ ಇಟ್ಬಿಟ್ಟು ಪಂಚಾಯತ್ ಅವರ ಯಾರು ಮೆಂಬರ್ಸ್ ಏನು ಇನ್ವಾಲ್ವ್ ಇಲ್ಲ ಅದು ಒಂದು ಇಟ್ಬಿಟ್ಟು ಮತ್ತೆ ಮಿಕ್ಕಿದ ಎತ್ತಿಲ್ಲ ಕೇಳಿದ್ರೆ ರಿಸೀವ್ ಮಾಡೋಣ ಅಪ್ಪ ಒಂದೇ ಒಂದ್ ನಿಮಿಷ ಜನತೆಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ ನಿಮ್ಗೆ ಏನ್ ಅನುಕೂಲಗಳು ಬೇಕೋ ಮಾಡಿದೆ ಎಲ್ಲ ಮಾಡಿದ್ದೇವೆ ನಿಮ್ಗೆ ಸುವರ್ಣ ಗ್ರಾಮ ಮಾಡಿಸಿದ್ದೇನೆ ಎಲ್ಲ ಮಾಡಿದ್ದೇನೆ ಇನ್ನೇನಾದ್ರೂ ಉಳಿಕೆ ಕೆಲಸ ಇದ್ರೆ ಸಣ್ಣ ಪುಟ್ಟ ಪಂಚಾಯತಿಯಲ್ಲಿ ಮಾಡಿಸ್ಕೊಳ್ಳಿ ಪಿಡಿಒ ಬಂದಿದಾರಾ ಪಿಡಿಒ ಅವರೇ ಇವಾಗ ಒಂದು ನಿಮ್ಮ ಇಒ ಸಾಹೇಬರು ಇಲ್ಲೇ ಇದ್ದಾರೆ ಈ ಆ ರೋಡ್ಗಳಿಗೆ ಈ ಇದು ಬಂದಿದೆಯಲ್ಲ ಫಾರೆಸ್ಟ್ ಇದು ಒಂದು ನಿಮಿಷ ಉಂಟು ಬೇಲಿ ಅದೆಲ್ಲ ಕಟ್ ಮಾಡಿಸ್ಬಿಡಿ ಅಪ್ಪ ಇಲ್ಲ ಈ ರೋಡು ಇದಕ್ಕೆ ಹೋಗುತ್ತೆ ನೋಡಿ ನಮ್ಮ ಚಿಲ್ಗಾನಹಳ್ಳಿ ಗೇಟ್ಗೆ ಅದೊಂದು ಮತ್ತೆ ಮೇನ್ ರೋಡು ಎಲ್ಲ ಮತ್ತೆ ಎಲ್ಲರೂ ನಿಮಗೆ ಸಂಬಂಧಪಟ್ಟ ರೋಡ್ಗಳೆಲ್ಲ ಕ್ಲೀನ್ ಮಾಡಿಸ್ಬೇಡಿ ಅದೇನು ಒಂದ್ ದಿವಸ ಕಟ್ ಮಾಡ್ಬಿಟ್ಟು ಹೋಗ್ತಾರೆ ಅದೇನು ಪ್ರಾಬ್ಲಮ್ ಇಲ್ಲ ಏನಿದೆ ಎಲ್ಲ ಅಧಿಕಾರಿಗಳನ್ನ ನಾನು ಕಂಗ್ರಾಚುಲೇಟ್ ಮಾಡ್ತೇನೆ ಮತ್ತೆ ನಮ್ಮ ಇಂಜಿನಿಯರ್ಗೂ ಥ್ಯಾಂಕ್ಸ್ ಹೇಳ್ತೇನೆ ಇನ್ನ ಏನಾದ್ರು ಕೆಲಸಗಳಿದ್ರೆ ಮುಗಿಸಿಬಿಡಿ ಚೆನ್ನಾಗಿ ಈ ಊರಲ್ಲಿ
ಆ ಸಿಮೆಂಟ್ ಎಲ್ಲ ಆಗಿದೆಯಾ 100%? ಅಣ್ಣ ಇದೆ ಈ ಸತ್ರಮ್ಮ ಅದು ಕಂಪ್ಲೀಟ್ ಸೇಪಿ ಅಣ್ಣ. ಸತ್ರ ಮಿಸ್ಬಿಟ್ಟೆ ఇప్పుడు ಮಾತಾಡ್ತಾ ಚೆನ್ನಾಗಿದೆ, ಚೆನ್ನಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ಸುಮಾರು 1 ಕೋಟಿ ರೂಪಾಯಿನ ಹತ್ರ 1 ಕೋಟಿ 2-3 ಲಕ್ಷ ಜಾಸ್ತಿ ಆಗುತ್ತೆ ಯೋಜನೆಯಲ್ಲಿ. ಈ ಒಂದು ಕಾಮಗಾರಿ ಬಹಳ ಚೆನ್ನಾಗಿದೆ. ಐ ಆಮ್ ಕಂಗ್ರಾಚುಲೇಷನ್ ಎವ್ರಿಬಡಿ, ಕಾಂಟ್ರಾಕ್ಟ್ರು ಮತ್ತೆ ನಮ್ಮ ಕುರುಗುರ್ಕೋಟೆ. ಇದು 2 ಇದೇನೋ ಪೂಜೆ ಮಾಡಿಬಿಡ್ತೇವೆ, 2 ಪೂಜೆ ಮಾಡಿಬಿಡ್ತೇವೆ. ನೀವು ಅದನ್ನು ಮಾಡಿಸ್ಬಿಡಿ ಬ್ರದರ್. ಬರ್ತೇನೆ, ಮಾತಾಡಿ. ಇಮಿಡಿಯೇಟ್ ಆಗಿ ಅದನ್ನ ಇವಾಗ ಪೂಜೆ ಮಾಡ್ತಾ ಇದ್ದೇವೆ. ಮಾಡ್ತಾ ಇದ್ದೇವೆ. ಮತ್ತೆ ಇನ್ನು ಕೆಲವು ಪ್ಲೇಸಸ್ ಅಲ್ಲಿ ಬೋರ್ವೆಲ್ ಇಸ್ ನಾಟ್ ದೇರ್. ಬೋರ್ವೆಲ್ ನ ವಿ ಹ್ಯಾವ್ ಟು ಮೇಕ್ ಪ್ರಾವಿಷನ್. ಬಟ್ ಒಂದು ಪ್ಲೇಸ್ ಅಲ್ಲಿ ಏನಾಯ್ತು, ನಿನ್ನೆ ಅಂಬಾಲಪಲ್ಲಿ ಅಂತ ಒಂದು ಬೋರ್ವೆಲ್ ಹಾಕಿದ್ವು, ಅಲ್ಲಿ ನೀರು ಬೀಳಲಿಲ್ಲ, 1400 ಹೋಯ್ತು. ಮತ್ತೆ ಇವಾಗ ಅಲ್ಲೇ 1300 ಅಡಿ ಹೋಗಿದೆ, 1300 ಹೋಗಿದೆ. ಇವಾಗ ನೀರು ನಡೀತಾ ಇದೆ. 1300 ಇದೆ, 1.5 ಇಂಚು ಏನೋ ನೀರು ಬಿದ್ದಿದೆಯಂತೆ. ಇದು ಕೆಲವು ಪ್ಲೇಸಸ್ ಅಲ್ಲಿ 90% ಆಫ್ ದಿ ಪ್ಲೇಸಸ್ ಪ್ರಾಬ್ಲಮ್ ಇಲ್ಲ. ಇವಾಗ ಸೀಗಳ್ಳಿ ಒಂದು ಜ್ಞಾಪಕ ಇಟ್ಕೊಳ್ಳಿ, ಅದು ಇಮಿಡಿಯೇಟ್ ಆಗಿ ಅದನ್ನ, ಅದು ಕುರುಗುರ್ಕೋಟೆ 2 ನಮ್ಮ ಕ್ಷೇತ್ರದಲ್ಲಿ 2 ವಿಲೇಜಸ್ ಶಾರ್ಟೇಜ್ ಇರೋದು, ವೈಲೇಷನ್ ಸಮಸ್ಯೆ ಆಗುತ್ತೆ. ಬಟ್ ದಿಸ್ ಇಸ್ ದಿ ಫಸ್ಟ್ ಇನ್ ನಮ್ಮ ತಾಲೂಕಲ್ಲಿ. ಬಹುಶಃ ಡಿಸ್ಟ್ರಿಕ್ಟ್ ಅಲ್ಲಿ ಆಗಿದೆ ಅಂತ ಗೊತ್ತಿಲ್ಲ ನನಗೆ. ಡಿಸ್ಟ್ರಿಕ್ಟ್ ಅಲ್ಲೇ ಫಸ್ಟಾ? ಇದು 1 ಲ್ಯಾಕ್. ಇಲ್ಲಿ ಟೋಟಲ್ ಇರುವುದೇ 1 ಲ್ಯಾಕ್. 98 ಅಂದರೆ ಎಸ್ಟಿಮೇಟೆಡ್ ಕಾಸ್ಟ್ಗಿಂತ 3-4 ಲಕ್ಷ ಜಾಸ್ತಿ ಆಗ್ಬೋದು. 7 ಲಕ್ಷ ಜಾಸ್ತಿ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ವೇರಿಯೇಷನ್ಸು. ಮತ್ತೆ ಇವಾಗ ಐ ಆಮ್ ವಿಸಿಟಿಂಗ್ ಅನದರ್ ವಿಲೇಜ್. ಇವಾಗ ಪೂಜೆ ಮಾಡ್ತಾ ಇದ್ದೇವೆ ಅಲ್ಲಿ ಪೂಜೆ ಮಾಡದೆ ಬೇರೆ ವಿಲೇಜ್ ಹೋದ್ರೆ ಅದು ಅವರು ನಮ್ಮ ಮೇಲೆ ಅಲ್ಲಿ ಏನಾಗಿದೆ, 250-300 ವಿಲೇಜಸ್ ಮನೆಗಳು ಬಿಟ್ಬಿಟ್ಟಿದ್ದಾರೆ. 270 ಮನೆಗಳು ಬಿಟ್ಟಿದ್ದಾರೆ. ಹೆಂಗ್ ಮಾಡಿದ್ರೆ ಗೊತ್ತಿಲ್ಲ, ಡ್ರಾಯಿಂಗ್ ಚೇಂಜ್ ಮಾಡೋದು. ಇವರು ಡಿಪಿಆರ್ ಒಂದು ಮತ್ತೆ ಇವ್ರು ಕೊಡೋ ಡ್ರಾಯಿಂಗೇ ಬೇರೆ. ಇವ್ರ ಪ್ರಕಾರ ಮಾಡಿದ್ರೆ 35 ಲಕ್ಷ ಆಗುತ್ತೆ, ಇವ್ರ ಡ್ರಾಯಿಂಗ್ ಪ್ರಕಾರ. ನೋಡಿ, ಟ್ಯಾಂಕ್ 1 ಲ್ಯಾಕ್ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಬಹುಶಃ ಡಿಸ್ಟ್ರಿಕ್ಟ್ ಅಲ್ಲಿ ಇದೇ ಫಸ್ಟ್ ಟ್ಯಾಂಕ್ ಅಂತ ಕಾಣಿಸುತ್ತೆ. ಟು ಬಿ ಇನಾಗ್ರೇಷನ್ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿ ನಿಮ್ಮನ್ನು ಕರಿಬೇಕಾಗಿತ್ತು. ಬೇಕಾದ್ರೆ